ಇನ್ನು ದೆಹಲಿಗೆ ತೆರಳಿರುವಂತಹ ಕುಮಾರಸ್ವಾಮಿ ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ಟಿಕೆಟ್ ಹಂಚಿಕೆಯ ಬಗ್ಗೆ ಎಚ್ಡಿಕೆ ಅಮಿತ್ ಶಾ ಬಿಸಿ ಬಿಸಿ ಚರ್ಚೆ. ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ನಡೆದಿದೆ ಹೈ ವೋಲ್ಟೇಜ್ ಸಭೆ. ಮಂಡ್ಯ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ನಾಯಕರುಗಳ ಮಾತುಕತೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಕೊಡುವಂತೆ ಕುಮಾರಸ್ವಾಮಿ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಮಂಡ್ಯ ಕ್ಷೇತ್ರಕ್ಕೆ ಒಂದು ಕಡೆ ಸುಮಲತಾ ಪಟ್ಟು ಹಿಡಿದಿದ್ರೆ ಮತ್ತೊಂದೆಡೆ ದಳಪತಿ ಪಟ್ಟು. ಮಂಡ್ಯ ನಂದೇ ಅಂದ್ರು ಸುಮಲತಾರ ಪಟ್ಟು ದಳಪತಿಗಳಿಗೆ ಟೆನ್ಷನ್ ಹೆಚ್ಚಿಸ್ತು. ಹಾಗಾಗಿ ನಿನ್ನೆ ಸದನ ತೊರೆದು ದೆಹಲಿಗೆ ತೆರಳಿದ್ರು ಎಚ್ಡಿಕೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ ಅಮಿತ್ ಶಾ ಜೊತೆ. ಟಿಕೆಟ್ ಹಂಚಿಕೆ ಕುರಿತಾಗಿ ಬಿಸಿ ಬಿಸಿ ಚರ್ಚೆಯಾಗಿದೆ. ಸುಮಲತಾ ರಂಗ ಪ್ರವೇಶದಿಂದ ಮಂಡ್ಯ ರಣಕಣ ರಂಗೇರಿದ್ದು ಸುಮಲತಾರನ್ನ ಬೇರೆ ಕಡೆ ಸ್ಪರ್ಧಿಸುವಂತೆ ಮನವೊಲಿಸುವುದಕ್ಕೆ ಹಾಗಿದ್ರೆ ದಳಪತಿಗಳು ಹೇಳಿದ್ರ ಜೆಡಿಎಸ್ಗೆ ಬಿಟ್ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ ದಳಪತಿ. ಆದರೆ ಯಾವ ರೀತಿಯಲ್ಲಿ ನಿರ್ಧಾರ ಆಗುತ್ತೆ ಅನ್ನುವಂಥ ಕುತೂಹಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಎಚ್ಡಿಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಮೀಟಿಂಗ್ ನ ಹೈಲೈಟ್ಸ್ ಹೇಳೋದಾದ್ರೆ ಈಗೊಂದು ನಿರ್ಧಾರಕ್ಕೆ ಬರಲಾಗಿದೆ ಅಂತ ಅನಿಸುತ್ತಾ? ಮಂಡ್ಯ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫೈನಲ್ ಡಿಸಿಷನ್ ಆಗಿರಬಹುದಾ, ಹೇಗೆ ಅಂತ? ಪ್ರತಿಮಾ, ನಿರ್ಧಾರವನ್ನ ಅವರು ಇನ್ನೂ ಕೂಡ ಸ್ಪಷ್ಟವಾಗಿ ಪ್ರಕಟ ಮಾಡಿಲ್ಲ. ಆದ್ರೆ ಇದರ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಇದ್ದಿದ್ದೇ ಅವರು 3 ಕ್ಷೇತ್ರ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅದರಲ್ಲಿ ಜೆಡಿಎಸ್ಗೆ ತಮ್ಮ ಕೇಡರ್ ಇರುವಂತಹ, ತಮ್ಮ ಶಾಸಕರುಗಳು ಇರುವಂತಹ ಹಾಗೂ ಪಕ್ಷ ಪ್ರಬಲವಾಗಿರುವಂತಹ ಮಂಡ್ಯ ಕ್ಷೇತ್ರ ಬೇಕು ಅನ್ನುವಂಥದ್ದಿತ್ತು. ಆದ್ರೆ ಸುಮಲತಾ ಅವರು ನಾನು ಮಂಡ್ಯ ಕ್ಷೇತ್ರದ ಪ್ರಥಮ MP, ಬಿಜೆಪಿಯ MP ನಾನಾಗಬೇಕು ಅನ್ನುವಂತ ಪಟ್ಟು ಅವ್ರದ್ದಿದೆ. ಆದ್ರೆ ಇದರ ಎರಡರ ನಡುವೆಯೂ ಕುರಿತಾಗಿ ಮಾಹಿತಿಯನ್ನ ಇವತ್ತು ಅಮಿತ್ ಶಾ ಅವರು ಪಡ್ಕೊಂಡಿದ್ದಾರೆ. ನಿಮ್ಮ ನಿಲುವೇನು ಅಂದ್ರೆ ಈ ತನಕವೂ ಕೂಡ ಅವ್ರಿಗೆ ಬೇರೆ ಬೇರೆ ಏಜೆನ್ಸಿಗಳಿಂದ ಮಾಹಿತಿ ಸಿಗ್ತಾ ಇತ್ತು, 3ನೇ ವ್ಯಕ್ತಿಯ ಮಾಹಿತಿ ಸಿಗ್ತಾ ಇತ್ತು. ಕಳೆದ ಬಾರಿ ವಿಜೇಂದ್ರ ಅವರು ಭೇಟಿಯಾದಂತ ಸಂದರ್ಭದಲ್ಲಿ ಈ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಏನು ಹೇಗೆ ಅನ್ನುವಂಥದ್ದು. ಇದನ್ನ ಹೊರತಾಗಿ ಜೆಡಿಎಸ್ ನಾಯಕರಿಂದ ಖುದ್ದಾಗಿ ಮಾಹಿತಿ ಪಡೆಯುವ ಅಗತ್ಯ ಇತ್ತು. ಹಾಗಾಗಿ ನಿನ್ನೆ ತುರ್ತಾಗಿ ಕರೆ ಮಾಡಿದ್ರು ಅಮಿತ್ ಶಾ ಅವರು ಬಂದು ಭೇಟಿ ಆಗಿ ಅನ್ನುವಂಥದ್ದು. ಕಳೆದ ರಾತ್ರಿಯೇ 11 ಗಂಟೆಗೆ ಭೇಟಿ ಆಗ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಕೇಂದ್ರದ ಕ್ಯಾಬಿನೆಟ್ ಸುಮಾರು 11 ಗಂಟೆವರೆಗೂ ನಡೆದ ಕಾರಣಕ್ಕೋಸ್ಕರ ರಾತ್ರಿ ಭೇಟಿ ಆಗ್ಲಿಲ್ಲ. ಹಾಗಾಗಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗವಹಿಸಿದ್ರು. ಮತ್ತೆ ಮಾತುಕತೆಯು ನಡೀತು. ಸುಮಾರು 3/4 ಗಂಟೆ ಇಬ್ಬರು ಕೂಡ ಕೂತು ಮಾತುಕತೆಯನ್ನ ನಡೆಸಿದ್ದಾರೆ. ಸೀಟ್ ಶೇರಿಂಗ್ ಬಗ್ಗೆ, ಅದರ ಜೊತೆಗೆ ಎಲೆಕ್ಷನ್ ಸ್ಟ್ರಾಟಜಿಯ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಇನ್ನೂ ಪ್ರಮುಖವಾಗಿ ರಾಜ್ಯಸಭೆಗೆ ಏನು ಕ್ಯಾಂಡಿಡೇಟ್ ಅನ್ನ 5ನೇ ಕ್ಯಾಂಡಿಡೇಟ್ ಹಾಕಿರುವ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಆದ್ರೆ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇದಾವೆ. ಪ್ರತಿಮಾ. ಎಸ್ ಮಂಜು, ಆದರೆ ಈಗ ಸುಮಲತಾ ಭಾರಿ ಆಕ್ಟಿವ್ ಆಗಿದ್ದಾರೆ. ಅವರು ಕೂಡ ಬಂದು ಬಿಜೆಪಿಯ ನಾಯಕರುಗಳನ್ನ, ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಹೋಗಿದ್ರು. ಅವರು ಕೂಡ ಪಟ್ಟು ಸಡಿಲಿಸ್ತಾ ಇಲ್ಲ. ಅಷ್ಟು ಸುಲಭ ಇಲ್ಲ ಅಂತ ಅನ್ಸುತ್ತೆ. ಈಗ ಬೇರೆ ಕಡೆ ಸ್ಪರ್ಧಿಸಿ ಅಂತ ಸುಮಲತಾರ ಮನವೊಲಿಸುವಂತ ಯತ್ನ ಆಗೋದಷ್ಟು ಸರಳನಾ? ಸರಳ ಅಂದ್ರೆ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳುವಂತ ತೀರ್ಮಾನ ಬಹಳ ಮುಖ್ಯವಾಗಿರುತ್ತೆ. ಆದ್ರೆ ಅಲ್ಲಿ ನಮ್ಮದೇ ಒಂದು ಕೇಡರ್ ಬೆಳಿಬೇಕು ಅನ್ನುವಂತ ಏನಾದ್ರೂ ತೀರ್ಮಾನಕ್ಕೆ ಬಂದ್ರೆ ಜೆಡಿಎಸ್ನವರಿಗೆ ಮನವೊಲಿಸಬಹುದು. ಅದರ್ ದನ್ ಮೈತ್ರಿ ಪಕ್ಷ ಆಗಿರುವ ಕಾರಣಕ್ಕೆ ಹೆಚ್ಚು ಕೇಡರ್ ಇರುವಂತದ್ದು, ಸಂಘಟನೆ ಇರುವಂತದ್ದು, ಅದರ ಜೊತೆಯಲ್ಲಿ ಶಾಸಕರು ಕೂಡ ಇರುವಂತದ್ದು. ಹಾಗಾಗಿ ಅದರ ಪಾಲು ಜಾಸ್ತಿ ಕೇಳೋದ್ರಲ್ಲಿ ಜೆಡಿಎಸ್ಗೆ ಒಂಥರ ರೈಟ್ ಇದೆ ಅಂತ ಕಾಣಿಸ್ತಾ ಇದೆ. ಅವರ ಕ್ಲೈಮ್ ಕೂಡ ಅದೇ ಇದೆ. ಮಂಡ್ಯ, ಹಾಸನ ನಮ್ಮ ಕ್ಷೇತ್ರ ಅಂದ್ರೆ ನಮ್ಮ ಕೇಡರ್ ಇರುವ ಕಡೆ ನಮಗೆ ಇದು ಕೊಡಿ ಅನ್ನುವಂಥದ್ದು. ಸೊ ಹಾಗಾಗಿ ಬಹುತೇಕ ಸುಮಲತಾ ಅವರಿಗೆ ಅಂತಿಮ ಕ್ಷಣದಲ್ಲಿ ನಿರಾಸೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಪ್ರತಿಮಾ, ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರೇ ಕಣಕ್ಕಿಳಬೇಕು ಅನ್ನುವಂಥ ಒತ್ತಡ ಭಾರಿ ಜೋರಾಗಿ ಕೇಳಿ ಬರ್ತಾ ಇತ್ತು ಮಂಜು. ಆದರೆ ನಿಖಿಲ್ ಸ್ಪರ್ಧೆಗೂ ಕೂಡ ಅನಂತರ ಕೇಳಿ ಬಂತು. ಆದರೆ ನಿಖಿಲ್ ತಾನು ಸ್ಪರ್ಧೆಗೆ ಆಕಾಂಕ್ಷಿ ಅಲ್ಲ ಅಂತಂದ್ರು. ಆದರೆ ಈಗ ಸುಮಲತಾ ಆಕ್ಟಿವ್ ಆಗಿರೋದು, ಅಥವಾ ಸುಮಲತಾ ಅವರನ್ನ ಅಲ್ಲ ಅಂತಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದಲೇ ಯಾರನ್ನಾರು ಕಣಕ್ಕಿಳಿಸ್ಬೇಕು ಅಂತಂದ್ರೆ ಬಹುಶಃ ಕುಮಾರಸ್ವಾಮಿ ಅವರನ್ನೇ ಅಖಾಡಕ್ಕಿಳಿಸೋದಾದ್ರೆ ಬಿಜೆಪಿ ಒಪ್ಪೋದಾ ಅಂತ ಒಂದು ಬೆಳವಣಿಗೆ ಆದ್ರೂ ಒಪ್ಪೋದಿಕ್ಕೆ ಈಗ ಜೆಡಿಎಸ್ ಸಿದ್ಧ ಇದೆಯಾ? ಅಂತ ಮನಸ್ಥಿತಿ ಇದೆ ಅಂತ ಅನಿಸ್ತಾ ಇದೆಯಾ? ಜೆಡಿಎಸ್ ನ ಅಧಿನಾಯಕರಾಗಿರುವಂತ ಕುಮಾರಸ್ವಾಮಿ ಅವರು ಈ ತನಕ ಸ್ಪಷ್ಟವಾಗಿ ಹೇಳಿಲ್ಲ ನಾನು ಕಂಟೆಸ್ಟ್ ಮಾಡೋದಿಲ್ಲ ಅನ್ನುವಂಥದ್ದು. ಯಾವಾಗ ಈ ಪ್ರಶ್ನೆ ಕೇಳಿದ್ರು ಕೂಡ ಜನರ ಅಭಿಪ್ರಾಯ ಇದೆ, ನೀವು ಬರಬೇಕು, ನೀವು ಕೂಡ
ಲೈಮ್ ಲೈಟ್ ಅಲ್ಲಿ ಇರಬೇಕು ಮತ್ತೆ ನಮ್ಮನ್ನ ಪ್ರತಿನಿಧಿಸಬೇಕು ಅನ್ನುವಂಥದ್ದು. ಅವರು ಮಂಡ್ಯ ಕೇಳಿದ್ರೆ ಕೋಲಾರದಲ್ಲೂ ಕೇಳ್ತಾ ಇದ್ದಾರೆ, ಹಾಸನದಲ್ಲೂ ಕೇಳ್ತಾ ಇದ್ದಾರೆ, ತುಮಕೂರಲ್ಲೂ ಕೇಳ್ತಾ ಇದ್ದಾರೆ ಅನ್ನೋ ಉತ್ತರ ಕೊಡ್ತಾರೆ ಹೊರತು ನಾನು ಸ್ಪರ್ಧೆ ಮಾಡಲ್ಲ ಅಂತ ಸ್ಪಷ್ಟವಾಗಿ ಈ ತನಕವೂ ಕೂಡ ಹೇಳಿಲ್ಲ. ಸೊ ಹಾಗಾಗಿ ಅದು ನಡೀತಾನೆ ಇದೆ. ಮತ್ತೆ ಬಿಜೆಪಿ ನಾಯಕರಿಗೂ ಕೂಡ ಒಲವಿದೆ. ನೀವು ಕಂಟೆಸ್ಟ್ ಮಾಡೋದ್ರಿಂದ ಲೋಕಸಭೆಯ ಚಿತ್ರಣ ಬದಲಾಗುತ್ತೆ ಅನ್ನುವಂಥದ್ದು. ಮತ್ತೆ ಏನು ಡೈನಾಮಿಕ್ಸ್ ಕೂಡ ಚೇಂಜ್ ಆಗುತ್ತೆ, ಮತ್ತೆ ಮತದಾರರು ಕೂಡ ಕೈ ಹಿಡಿತಾರೆ ಎರಡೂ ಪಕ್ಷಗಳನ್ನ ಅನ್ನುವಂತಹ ಒತ್ತಾಯ ಈ ಕಡೆ ಬಿಜೆಪಿಯಿಂದಲೂ ಕೂಡ ಇದೆ. ಹಿರಿಯ ನಾಯಕರ ಚರ್ಚೆಯ ಸಂದರ್ಭದಲ್ಲೂ ಈ ವಿಚಾರ ಚರ್ಚೆ ಆಗಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.